ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಚಟ್ಟಂಬಡೆ ಮಾಡ್ತಾ ಇದ್ದೀನಿ. ಇದನ್ನು ಕೆಲವು ಕಡೆ ಮಸಾಲೆ ವಡೆ, ಅಂಬೊಡೆ ಅಂತಲೂ ಕರೀತಾರೆ. ಇದು ತುಂಬ ಟೇಸ್ಟಿಯಾದ ವಡೆ, ಹಾಗೆ ಇದನ್ನು ಸುಲಭವಾಗಿ ಮಾಡ್ಬೋದು. ಈ ವಡೆಯನ್ನು ಮಾಡುವಾಗ ಕೆಲವು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾದ ಟೇಸ್ಟಿಯಾದ ವಡೆ ರೆಡಿ ಆಗುತ್ತೆ. ನನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗಾದರೆ ಈ ವಡೆಯನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಮೊದಲು 2 ಕಪ್ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ಉದ್ದಿನಬೇಳೆ ಹಾಕೋಬೇಕು. ಈ ಉದ್ದಿನಬೇಳೆ ಹಾಕದೇನೂ ಮಾಡ್ಬೋದು. ಈ ಉದ್ದಿನಬೇಳೆ ಹಾಕಿದರೆ ವಡೆ ಟೇಸ್ಟಿಯಾಗಿರುತ್ತೆ. ಹಾಗೆ ಇದರ ಮಸಾಲ ರೆಡಿ ಮಾಡಿದ ನಂತರ ಈ ಹಿಟ್ಟಿನಿಂದ ನೀರು ಇಳಿಯಲ್ಲ. ಉದ್ದಿನಬೇಳೆ ಹಾಕೋದ್ರಿಂದ ನೀರನ್ನೆಲ್ಲ ಉದ್ದಿನಬೇಳೆ ಎಳ್ಕೊಳ್ಳುತ್ತೆ. ನಂತರ ಇದನ್ನು ಚೆನ್ನಾಗಿ ತೊಳೆದು 2 ರಿಂದ 3 ಗಂಟೆವರೆಗೆ ಇದನ್ನು ನೆನೆ ಹಾಕೋಬೇಕು. ಮೂರು ಗಂಟೆ ನಂತರ ಇದು ಚೆನ್ನಾಗಿ ನೆಂದಿದೆ. ಇದನ್ನು ಮತ್ತೊಮ್ಮೆ ಚೆನ್ನಾಗಿ ತೊಳೆದು ಇದರ ನೀರನ್ನು ಬಸಿದಿಡಬೇಕು. ಅಥವಾ ಕಡಲೆಬೇಳೆಯನ್ನು ಒಂದು ಬಟ್ಟೆ ಮೇಲೆ ಹಾಕಿ, ಆಗ ನೀರೆಲ್ಲ ಬಟ್ಟೆ ಎಳ್ಕೊಳ್ಳುತ್ತೆ. ಒಂದು 1/4 ಗಂಟೆ ನಂತರ ಈ ಕಡಲೆಬೇಳೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಇದನ್ನು ಕಲ್ಲಲ್ಲಿ ಹಾಕಿನೂ ರುಬ್ಕೋಬಹುದು, ಆದರೆ ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದರೆ ವಡೆ ಟೇಸ್ಟ್ ಇರಲ್ಲ. ಬಾಕಿ ಇರುವ ಎಲ್ಲ ಕಡಲೆಬೇಳೆಯನ್ನು ಹೀಗೆ ತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಡಿ. ನಂತರ ಇದಕ್ಕೆ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, 4 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ನಿಮಗೆ ಖಾರ ಹೆಚ್ಚಬೇಕಾದ್ರೆ ಹೆಚ್ಚಾಕೋಬಹುದು. 1 ಪೀಸ್ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುವ ಹಾಗೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉದ್ದಿನಬೇಳೆ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಇಟ್ಟರೂ ನೀರು ಇಳಿಯೋದಿಲ್ಲ, ಗಟ್ಟಿಯಾಗಿಯೇ ಇರುತ್ತೆ. ಈಗ ಇದರ ಉಪ್ಪು ಸರಿ ಇದೆಯಾ ಅಂತ ನೋಡಿ, ಹೆಚ್ಚಿಗೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಬಹುದು. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದರಿಂದ ಒಂದು ಮೀಡಿಯಂ ಸೈಜಿನ ಹಿಟ್ಟು ತೆಗೆದು ವಡೆ ತಟ್ಟಿ ಅದನ್ನು ಕೈಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ವಡೆ ತಟ್ಟಿ ಬಿಸಿಯಾದ ಎಣ್ಣೆಗೆ ಈ ವಡೆಯನ್ನು ಹಾಕಿ. ವಡೆ ಮಾಡುವಾಗ ಯಾವಾಗಲೂ ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯದಿದ್ದರೆ ವಡೆ ಹಾಕಿದ ತಕ್ಷಣ ಅದು ಒಡೆದೋಗುತ್ತೆ, ಒಳ್ಳೆ ಶೇಪಲ್ಲಿ ಬರಲ್ಲ, ಹಾಗೆ ಅದು ಕ್ರಿಸ್ಪಿಯಾಗಿರಲ್ಲ. ಆದ್ದರಿಂದ ಎಣ್ಣೆ ಚೆನ್ನಾಗಿ ಕಾದ ನಂತರ ವಡೆ ಹಾಕಬೇಕು. ಹಾಗೆ ಅದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ತೆಗಿಬೇಕು. ವಡೆ ಹಾಕಿದ ತಕ್ಷಣ ಸ್ಟ್ರೈನರನ್ನು ಹಾಕಬೇಡಿ. ವಡೆ ಸ್ವಲ್ಪ ಕಾದ ನಂತರ ಅದನ್ನು ತಿರುಗಿಸಿ ಹಾಕಿ.
ವಡೆ ಕೆಂಪಗಾದ ನಂತರ ಅದನ್ನು ಎಣ್ಣೆಯಿಂದ ತೆಗೆಯಿರಿ. ಈಗ ಬಿಸಿ ಬಿಸಿಯಾದ ಚಟ್ಟಂಬಡೆ ರೆಡಿಯಾಗಿದೆ. ಇದನ್ನು ಬಿಸಿ ಇರುವಾಗಲೇ ಟೀ ಜೊತೆ ಸರ್ವ್ ಮಾಡಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.